ಗಂಧ ಆಗಮನ, ಮಾತುಕತೆ, ಪ್ರಶ್ನೆ, ನಿರುತ್ತರ ಪ್ರಶ್ನೆ, ಜನ್ಮ ರಹಸ್ಯ, ಒಗಟು, ಲಾಲಿ ಹಾಡು, ಹುಟ್ಟಿನ ಜಾಡು, ಪ್ರಶ್ನೆ, ತಂದೆ ನಿರುತ್ತರ. ಪ್ರಶ್ನೆ 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 100 ಪ್ರಶ್ನೆ. ಹೌದು, ಪ್ರಶ್ನೆ ಕೇಳಬೇಕು ಅಂತಾನೆ ಬಂದೆ. ಉತ್ತರ ನಿಮಗೆ ಗೊತ್ತು ಅಂತಾನೂ ನನಗೆ ಅನುಮಾನ ಇದೆ. ಸಮಯ ಬಂದಿಲ್ಲ. ಸತ್ಯ ಕೆಂಡ, ಬೂದಿ ಮೇಲೆ, ಗಾಳಿ ಗಾಳಿ. ಸಮಯ ಬರಬೇಕು. ಇಲ್ಲ, ನಾನ್ ಮಾತಾಡ್ಲೇಬೇಕು. ನಾನ್ ಕೇಳೋ ಪ್ರಶ್ನೆಗಳಿಗೆ ಉತ್ತರ ಬೇಕೇ ಬೇಕು. ನೋಡಿ, ನೇರವಾಗಿ ವಿಷಯಕ್ಕೆ ಬರ್ತೀನಿ. ದಯವಿಟ್ಟು ಹೇಳಿ, ನಾನು ಯಾರು? ಶರತ್ ಹೆಂಡತಿಯಾಗಿ ಮಾಯಾ ಬಂದ್ರೆ ಅಂಬಿಕಾ ಅಸಹಾಯಕಳಾಗ್ತಾಳೆ. ಆಗ ನಾವು ಅಂಬಿಕನ ಬಲಿ ತಗೊಂಡ್ರೆ ನಾವು ಅಮ್ಮನ್ನ ಅಮರ ಮಾಡಬಹುದು. ಅಮ್ಮ ಈಗ ತಪಸ್ಸು ಕೂತಿದ್ದಾರೆ. ಅವರು ತಪಸ್ಸಿನಿಂದ ಹೊರಗೆ ಬರೋ ಅಷ್ಟರಲ್ಲಿ ನಾವು ಅವ್ರಿಗೆ ಈ ಸಿಹಿ ಸುದ್ದಿನ ಕೊಡ್ಲೇಬೇಕು. ಅಂಬಿಕನ ಆತ್ಮದ ಜೊತೆಗೆ ಆ ಕೋಣಿನಲ್ಲಿರೋ ಇನ್ನೊಂದು ಆತ್ಮನು ಸೇರಿದ್ರೆ ಅಮ್ಮ ಅಮರವಾಗ್ತಾರೆ. ನೀವು ಅಂದ್ಕೊಂಡ ಹಾಗೇನೆ ಎಲ್ಲ ಆಗುತ್ತೆ ಅಂತೀರಾ? ಇದು ತುಂಬಾ ಕಷ್ಟದ ಕೆಲಸ ಅಲ್ವಾ? ಕಷ್ಟ ಅಷ್ಟೇ, ಅಸಾಧ್ಯ ಅಲ್ಲ. ನಾನು ಸಂಪೂರ್ಣ ತಯಾರಿ ನಡೆಸದೆ ಯಾವ ಕೆಲಸನೂ ಮಾಡೋದಿಲ್ಲ. ಏನ್ ಮಾಡಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಅಂಬಿಕಾ ಸುತ್ತ ಬಲೆ ಹೆಣುದು ಅವಳು ಅದರಲ್ಲಿ ಸಿಕ್ಕಾಕೊಳ್ಳೋ ಹಾಗೆ ಮಾಡಿದ್ರೆ ಮಾತ್ರ ಅವಳನ್ನ ತಡೆಯೋಕೆ ಸಾಧ್ಯ. ಕಳೆದ ಸಲ ನಾವು ಅದೇ ಪ್ರಯತ್ನ ಪಟ್ಟಿದ್ವಿ, ಆದ್ರೆ ಅದಾವುದೋ ಶಕ್ತಿ ನಮ್ಮನ್ನೇ ಹಿಮ್ಮೆಟ್ಸ್ಬಿಡ್ತು. No. ಕೇರ್ಫುಲ್ ಹಿತಾ. ನೀನ್ ಈ ತರ ಓಡೋವಾಗ ಬಿದ್ರೆ ನಿನ್ ಗಾಯ ಆಗತ್ತಲ್ವಾ? ಆಟ ಆಡ್ಬೇಕಾದ್ರೆ ಕೇರ್ಫುಲ್ ಆಗಿ ಆಟ ಆಡ್ಬೇಕು. ಹಿತಾ, ಪರವಾಗಿಲ್ಲ ಶರತ್, ನಿಧಾನವಾಗಿ ಹಿತನ್ಗೆ ಅಭ್ಯಾಸ ಆಗತ್ತೆ. ಚಿಕ್ಕ ವಯಸ್ಸಿನ ನೆನಪುಗಳು ಸಾಧಾರಣವಾಗಿ ಮರೆ ಆಗ್ತವೆ ಅಂತ ಹೇಳ್ತಾರೆ. ಆದ್ರೆ ನನಗ್ ಗೊತ್ತಿರೋ ಪ್ರಕಾರ 5-6 ವರ್ಷದ ನಂತರದ ನೆನಪುಗಳು ಸ್ವಲ್ಪನಾದ್ರೂ ನಮ್ಮಲ್ಲಿರತ್ತಲ್ವಾ? ಆದ್ರೆ ನನಗೆ ಎಷ್ಟೇ ಪ್ರಯತ್ನ ಪಟ್ರು, ಏನೇ ಮಾಡಿದ್ರು 8 ವರ್ಷದ ಹಿಂದಿನ ನೆನಪು ಒಂಚೂರು ನೆನಪಾಗ್ತಿಲ್ಲ. ನಾನು ಎಲ್ಲಿದ್ದೆ, ನನ್ ಹುಟ್ಟಿದ ಊರು ಯಾವುದು, ನನ್ನ ಹಿನ್ನೆಲೆ ಏನು, ನನಗೊಂದು ಸ್ವಲ್ಪನೂ ನೆನಪಿಲ್ಲ. ನಿಮಗೇನಾದ್ರೂ ಗೊತ್ತಿದ್ರೆ ದಯವಿಟ್ಟು ಹೇಳಿ, ನಾನು ಯಾರು? ನೀವು ತುಂಬಾ ಸಲ ಏನೇನೋ ಮಾತಾಡ್ತಿದ್ರಿ. ಅದೇನೋ ಗುರುದ್ರೋಹಿ ಅಂತೆಲ್ಲ ಹೇಳ್ತಾ ಇದ್ರಿ.
ನಿಮ್ಮಿಂದ ಯಾರೋ ಏನೋ ಎಲ್ಲಾನು ಕಿತ್ಕೊಂಡ್ರು ಅನ್ನೋ ತರ ಮಾತಾಡ್ತಿದ್ರಿ. ಅವಳು ಬಂದು ಕಲಿತು ಬೆನ್ನಿಗೆ ಚೂರಿ ಹೋದ್ಲು. ವಂಚನೆ, ಮಗು ನಾಪತ್ತೆ. ಹಳ್ಳಿ ಕವಡೆ, ಪಟ್ಟಣ, ಮಗು ಸೇತುವೆ, ಮಗು ಸೇತುವೆ. ನಂದೆ ತಪ್ಪು ನಂದೆ. ಸಮಯ ಮೀರ್ತು. ದೇವಿ ನಿರ್ಧಾರ ಅಸಹಾಯಕ. ತಪ್ಪು ತಪ್ಪೆ, ತಪ್ಪೆ. ನೋಡಿ, ನೀವ್ ಹೀಗೆ ಏನೇನೋ ಮಾತಾಡ್ಬಿಟ್ಟು ಹೋಗ್ಬಿಡ್ತೀರಾ. ಆಮೇಲೆ ನನಗೆ ಎಷ್ಟು ಗೊಂದಲ ಆಗತ್ತೆ ಗೊತ್ತಾ? ನಿಮ್ ಮಾತನ್ನ ನಾನು ಅರ್ಥ ಮಾಡ್ಕೋತಿದ್ದೀನ, ಅಪಾರ್ಥ ಮಾಡ್ಕೋತಿದ್ದೀನ, ಅನರ್ಥ ಮಾಡ್ಕೋತಿದ್ದೀನ, ಒಂದು ಗೊತ್ತಾಗಲ್ಲ. ನನ್ ಬುದ್ಧಿನೂ ನಿಮ್ ಮಾತನಾಗೆ ಒಗಟಾಗ್ತಾ ಇದೆ. ದಯವಿಟ್ಟು ನೀವೇನ್ ಹೇಳೋದಕ್ಕೆ ಪ್ರಯತ್ನ ಪಡ್ತಿದ್ದೀರಾ ಅದನ್ನ ನೇರವಾಗಿ ಹೇಳಿ. ಅರ್ಥ, ಅನರ್ಥ, ಅಪಾರ್ಥ, ಅಪ್ಪ ಮಗಳು, ಅಸಹಾಯಕ.